ಸಿಯಾಲ್ಕೋಟ್ನಲ್ಲಿ ಭಾರತ ಪಾಕಿಸ್ತಾನದಿಂದ ಬಂದಂತಹ ಕ್ಷಿಪಣಿಯನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಹೊಡೆದುರುಳಿಸಿದೆ. ಅದರ ಪರಿಣಾಮ ಸಿಯಾಲ್ಕೋಟ್ನ ಈ ಜಮೀನಿನ ಪಕ್ಕದಲ್ಲಿ ಕ್ಷಿಪಣಿಯ ಕಳೆಬರಹ ಬಿದ್ದಿರುವಂಥದ್ದು, ಅವಶೇಷಗಳು ಬಿದ್ದಿರುವಂಥದ್ದು, ಅದರ ಬಿಡಿ ಭಾಗಗಳು ಸುಟ್ಟು ಕರಕಲಾದಂತಹ ಪರಿಸ್ಥಿತಿಯಲ್ಲಿ ಬಿದ್ದಿರುವಂಥದ್ದು. ಸುತ್ತಮುತ್ತಲಿನ ಜನ ಆ ಸುಟ್ಟು ಬಿದ್ದಿರುವಂತಹ ಕ್ಷಿಪಣಿಯನ್ನು ನೋಡೋದಕ್ಕೆ ಈಗ ಯಾವ ಪ್ರಮಾಣದಲ್ಲಿ ಜಮಾಯಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಹಜವಾದಂತಹ ಕುತೂಹಲ, ನಾವೆಲ್ಲ ಕೇಳಿರ್ತೀವಿ, ಬಾಂಬ್ ಅಂತೆ, ಕ್ಷಿಪಣಿ ಅಂತೆ, ಡ್ರೋನ್ ಅಂತೆ, ಅದರಲ್ಲೂ ಕೂಡ ಯುದ್ಧದ ಸನ್ನಿಹಿತ ಆಗ್ತಾ ಇದ್ದ ಹಾಗೆ, ಸನ್ನಿವೇಶ ಸೃಷ್ಟಿ ಆಗ್ತಾ ಇದ್ದ ಹಾಗೆ ಅದರ ಬಗ್ಗೆ ಎಲ್ಲ ತುಂಬ ಈಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇರುತ್ತೆ. ನಮ್ಮ ಪಕ್ಕದಲ್ಲಿ ಬಿದ್ದಿದೆ, ನಮ್ಮೂರ ಪಕ್ಕದಲ್ಲಿ ಬಿದ್ದಿದೆ ಅಂದರೆ ಜನರಿಗೆ ಸಹಜವಾದಂತಹ ಕುತೂಹಲ ಇದ್ದೇ ಇರುತ್ತೆ, ಹೇಗಿರುತ್ತದು ಅಂಥೇಳಿ. ಆ ಸಂದರ್ಭದಲ್ಲಿ ಅದನ್ನು ಮುಟ್ಟೋದಕ್ಕೆಲ್ಲ ಹೋಗ್ಬಾರ್ದು ಅಂತ ಕೂಡ ಹೇಳ್ತಾರೆ.